तो चलिए शुरू करते हैं। ಸೊಸೆ ನಂಗೆ ಮ್ಯಾಂಗೋ ಶೇಕ್ ಕುಡಿಬೇಕು ಅನ್ಸ್ತಾ ಇದೆ. ಹಾ ಅತ್ತೆಮ್ಮ ಈಗ್ಲೇ ಮಾಡ್ಕೊಂಡ್ ಬರ್ತೀನಿ. ನಾನ್ ನಿಂಗೆ ಹೇಳೋದ್ನಾ ಮಾಡಕ್ಕೆ? ಇಲ್ಲ ಅತ್ತೆಮ್ಮ. ನಿಂದೇ ನಡೆಸ್ತೀಯ ಮನೇಲಿ ಇವಾಗ? ಇಲ್ಲ ಅತ್ತೆಮ್ಮ, ಇವಾಗ ಬಂದಿರೋದು ನೀನ್ ಮನೆಗೆ. ಇವಾಗಿಂದಾನೆ ಕಬ್ಜಾ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ? ಅಯ್ಯೋ ಇಲ್ಲ ಅತ್ತೆಮ್ಮ, ಹೋಗ್ ಮ್ಯಾಂಗೋ ಶೇಕ್ ಮಾಡ್ಕೊಂಬ ನಂಗೆ. ಇಲ್ಲ ಅತ್ತೆಮ್ಮ, ಮಾಡ್ಕೊಂಬತ್ತೀನಿ ಅತ್ತೆಮ್ಮ. ಸೊಸೆ ನೀನ್ ಎಷ್ಟು ಓದಿದ್ಯಾ? ನಾನ್ MBA ಮಾಡಿದೀನಿ ಅತ್ತೆಮ್ಮ. ಬೆಳಗ್ಗೆಯಿಂದ ನಂಗೆ ತಲೆ ನೋತೈತೆ, ಒಂದ್ ಒಳ್ಳೆ ಮಾತ್ರ ಹೇಳು. ಅತ್ತೆಮ್ಮ, ನಾನು MBA ಮಾಡಿರೋದು MBBS ಅಲ್ಲ. ಗೊತ್ತಿತ್ತು ನಂಗೆ ನಮ್ ಹುಡ್ಗಂಗ್ ಯಾವ್ದೋ ತಪ್ಪು ಹುಡುಗಿ ಜೊತೆ ಮದುವೆ ಮಾಡಿದೀವಿ ನಾವು ಅಂತ. ಅತ್ತೆಮ್ಮ, ಸೊಸೆ ಆ ಡೋರ್ದು ಲಾಕ್ ಸೆಟ್ ಮುರ್ದೋಗೈತೆ, ಒಂಚೂರು ಸರಿ ಮಾಡ್ಬಿಡು. ನನಗ್ ಬರಲ್ಲ ಅತ್ತೆ. ಇನ್ನೇನ್ ಕಲ್ಸೋರ್ ನಿಮ್ಮ ಅಮ್ಮ ನಿಂಗೆ? ಟಿವಿದು ಮದರ್ ಬೋರ್ಡ್ ಕೆಟ್ಟೋಗೈತೆ, ಅದಾರು ಸರಿ ಮಾಡಕ್ ಬರುತ್ತಾ? ಮತ್ ಏನ್ ಕಲ್ತ್ಕೊಂಡ್ ಬಂದಿದ್ಯಾ ನಿಮ್ ಮನೆಯಿಂದ ನೀನು? ಹೊಟ್ಟೆ ಎಷ್ಟು ಇವಾಗ ಬಾತ್ರೂಮ್ ಅಲ್ಲಿ ಟೈಲ್ಸ್ ಹಾಕೋ ಬರಲ್ಲ ಅನ್ಬೇಡ್ದ ಮೇಲೆ. ಎಂತ ಸೊಸೆ ತಗೊಂಬಂದಿದ್ವಪ್ಪ ನಾವು. ಒಂದ್ ಮನೆ ಕೆಲ್ಸಾನು ಬರಲ್ಲ ನಿಂಗೆ. ಆದ್ರೆ ಅತ್ತೆ ಎದುರು ಮಾತಾಡ್ತೀಯ ನಂಗೆ. ಇದೊಂದ್ ಕಲ್ಸೋರ್ ನಿಮ್ ಮನೇಲಿ ನಿಂಗೆ ಚೆನ್ನಾಗಿ. ಸೊಸೆ, ಹಾ ಅತ್ತೆಮ್ಮ, ಕಾಫಿಲ್ ವಿಷ ಹಾಕಿಲ್ಲ ತಾನೆ? ಆಮೇಲೆ ಏನ್ ಮಾತಾಡ್ತೀರಿ ಅತ್ತೆಮ್ಮ? ವಿಷಯ ಎಲ್ಲ ಹಾಕ್ತೀನ ನಾನ್ ಹಾಕಿದ್ದೆ ನಿಂದಕ್ಕೆ. ಆದ್ರೂ ಸತ್ತೀರಾ ನೀನು? ನಾಗಿಣಿ ವಂಶದೋಳ್ ನೀನು. ಏನ್ ಮಾಡ್ರು ಬದುಕ್ಬತ್ತೀಯ ವಾಪಸ್ಸು. ನಾಗಿಣಿ ಬಸ್. ಸೊಸೆ ನಾನ್ ನೋಡಿದೀನಿ, ನಾನ್ ನಿಂಗೆ ಏನೇ ಬೈದ್ರು ಬೈಸ್ಕಂತೀಯ. ನೀವ್ ದೊಡ್ಡವರು ಅತ್ತೆಮ್ಮ, ಆದ್ರೂ ಮನ್ಸಲ್ಲೆಲ್ಲ ಬೈಕಂತೀಯಲ್ಲ? ಹೇ ಇಲ್ಲ ಅತ್ತೆಮ್ಮ, ಆತರ ಪರವಾಗಿಲ್ಲ, ನಾನ್ ನಿನ್ ಫ್ರೆಂಡ್ ತರ ಕೇಳ್ತಾ ಇದೀನಿ. ಮನ್ಸಲ್ ಸ್ವಲ್ಪ ಬೈಕಂತೀನಿ ಅತ್ತೆಮ್ಮ. ಗತ್ತಿತ್ತು ನಂಗೆ. ನಾಗಿಣಿ ವಂಶದೋಳೆ, ಕೆಲ್ಸ ಮಾಡೋಗೆ ಇಲ್ಲಿ. ಹಲೋ, ಅಲ್ಲೇ CSK ಗೆದ್ದಿದ್ದಾರೆ. ಕಾನ್ಸ್ಟೇಬಲ್ ಅಲ್ಲಿ ಮೊನ್ನೆಯಿಂದ 6ನೇ ಸ್ಥಾನದಲ್ಲಿ ಅವರೇ, ಮೇಲಕ್ ಹೋಗೇ ಇಲ್ಲ. ಅದೇನಾಯ್ತಂದ್ರೆ ಮೊನ್ನೆ ಡೆಲ್ಲಿದು ರಾಜಸ್ಥಾನದ ಮ್ಯಾಚ್ ಇತ್ತು, ಇವ್ರ ಸಂಬಂಧನೇ ಇಲ್ಲ. ಡೆಲ್ಲಿ ಗೆದ್ದಿದ್ದು, ರಾಜಸ್ಥಾನ್ ಸೋತಿದ್ದು. ಅರೆ ಕಾನ್ಸ್ಟೇಬಲ್ ಅಲ್ಲಿ 6th ಇಂದ 7th ಪ್ಲೇಸ್ ಹೋಗಿದ್ ಇವ್ರು. ಅದಕ್ಕೆ ನೀನೆ ಕಷ್ಟಪಟ್ಟು ಗೆದ್ದಿ 7th ಇಂದ 6th ಪ್ಲೇಸ್ಗೆ ವಾಪಸ್ ಬಂದವ್ರೆ. ಗಿಲ್ ನೀನ್ IPL ಟ್ರಾಫಿ ಅಲ್ಲ, ಹಾವ್ದು ಲೌಡ ಇಟ್ಕೊಂಡ್ ಗೊತ್ತಾಗುತ್ತೆ ಯಾರು ಏನ್ ಇಟ್ಕೊಂತಾರೆ ಅಂತ. ಇಡೀ IPL ಯಾರು ಏನೇ ಟ್ರಾಫಿ ಗೆದ್ರು ನಂಗೆ ಇದಕ್ ಸಮ. ಮ್ಯಾಚ್ ನಾವೇ ಗೆಲ್ಲೋದು. ಬರ್ತೀಯಾ? ಎಲ್ಲಿಗೆ? ಇಲ್ಲಿಗೆ. ನೀನ್ ಏನಾರೋ ಅನ್ಕೋ. ಮ್ಯಾಚ್ ಮುಗಿದ್ಮೇಲೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಒಂದ್ ಕೋಲ್ಗೆ ಎಣ್ಣೆ ಹಾಕಿ ನೀನ್ ಹೋಗ್ತಾ ಇಟ್ಕೊಂಡು ಹೋಗ್ಬೋದು. ಮನೆ ಕೊಡೋ 10 ರೂಪಾಯಿ ಕೂಡಿಕ್ಬಿಟ್ಟು ನಾನು ನಿಮ್ ಬಿರಿಯಾನಿ ತಂದು ಕೊಡ್ತೀನಿ. ನೀವ್ ನೋಡ್ರಿ ಹಿಂಗ್ ಮ್ಯಾಚ್ ಸೋತಿದಿರಲ್ರು ಬಾಲ್. ಯಾಕಣ ಇಷ್ಟು ವರ್ಷ ಇದ್ದಿದ್ ನಿಮ್ ದರ್ಪ ದುರಂಕಾರಗಳೆಲ್ಲ ಎಲ್ಲೋಯ್ತು ಬಾಲ್. ಕ್ರಿಕೆಟ್ಗೆ ಬಾಲ್. ಹಲೋ ಸರ್, ರೈಲ್ವೆ ಡಿಪಾರ್ಟ್ಮೆಂಟಾ? ಸರ್, ನಾನು ನನ್ನ ಹೆಂಡತಿ ಜಗಳಾಡ್ಕೊಂಡ್ಬಿಟ್ಟಿದ್ದೀವಿ. ಅವಳೀಗ ಟ್ರ್ಯಾಕ್ ಹತ್ರ ಸಾಯಕ್ಕಂತ ಬಂದೋಡೆ. ಯಾಕೆ ಸರ್, ಏನ್ ನಿಮ್ ಪ್ರಾಬ್ಲಮ್? ಅಯ್ಯೋ, ಟ್ರೈನ್ ಬರ್ತಿಲ್ಲ ಸರ್, ಅದೇ ನನ್ ಪ್ರಾಬ್ಲಮ್. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಡಿಪ್ರೆಷನ್ ಅಲ್ಲಿ ಇದೀನಿ. ನಾನಿರ್ಬೇಕಾದ್ರೆ ನೀನ್ ಯಾರ ನಮ್ ಮನೆ ನೋಡ್ಕೊಳಕ್ಲೇ? ಕಳ್ಳ ಬಂದ್ರೆ ಹೆಂಗೋ ಕಚ್ತೀಯ, ಹೆಂಗೋ ಓಡಿಸ್ತೀಯ ಅವ್ನ. ಮಾತಾಡೋ, ಯಾಕೆ ಬಾಯಿ ಇಲ್ವಾ? ಬರೀ ಕಣ್ ಮಾತಾಡ ಇರೋದ್ ನಿಂಗೆ. ಎಷ್ಟ್ ಬಂದ್ರೆ ಹೆಂಗೋ ಮೂಸ್ ನೋಡ್ತೀಯ ಅವ್ರನ್ನ. ನಾನ್ ಬದುಕಿರೋರ್ಗು ಈ ಮನೆ ನಾನೇ ನೋಡ್ಕೊಳ್ಳೋದು. ವಾ, ಏನಿದು ಹಳ್ಳ ತೋಡ್ತಾವ್ರಲ್ಲ? ಏನ್ ಮಾಡಕ್ ಹೋಯ್ತಾ ಇದೀರಾ ನೀವಿಲ್ಲಿ? ಏನಿದು ಸ್ಟ್ರಾಬೆರಿ ಜ್ಯೂಸ್ ಹಾಕ್ತಾವ್ರ? ಓ ಮೈ ಗಾಡ್. ಗುರು, ಲೇಕ್ ವೆಹಿಕಲ್ಗೆ ತೂತ್ ಇಕ್ಬಿಟ್ರೆ ಸ್ಟ್ರಾಬೆರಿ ಜ್ಯೂಸ್ ಉಯ್ದ್ಬಿಟ್ಟಾರೆ ತೂತಲ್ಲಿ. ಟೇಸ್ಟ್ ಮಾಡೋಣ. ಅದ್ಭುತ. ದರಿದ್ರ. ಬ್ಯಾರೆ ದೇಶ ಒಳಗ ಯಾರ ಮನಿಗಾದ್ರೂ ಹೋದಾಗ ಚಾ ತಂದು ಕೊಟ್ರು ಅಂದ್ರ ಥ್ಯಾಂಕ್ಸ್ ಅಂತಾರ. ಅದೇ ನಮ್ ಕಡೆ ಇದ್ಯಾಕ್ ಮಾಡಕ್ ಹೋಗಿರಿ? ಗಾಯ್ಸ್, ಈ ಒಂದು ಹಸುಗೆ ಎಷ್ಟು ಆಟಿಟ್ಯೂಡ್ ಐತೆ ಅಂದ್ರೆ, ಒಳ್ಳೊಳ್ಳೆ ಮೇವು, ಹಿಂಡಿ, ಬೂಸ ಎಲ್ಲ ಇಟ್ಟು ನಾವು ಬೆಳೆಸಿದ್ರೆ ಬೆಳೆಸಿದ್ದಲ್ಲ, ಬೆಳೆದಿತ್ತು, ನುಕ್ಕಿತ್ತು ನಾವು, ಒಡೆದಿತ್ತು ನಾವು, ಬೆಂಕಿ ಹಚ್ಚಿದ್ದು ನಾವು, ಅದರಲ್ಲಿ ಬೇಳೆ ಬೇಯಿಸ್ಕೊಂಡವ್ರು ನೀವು. ಅಂಕಲ್ ನಾವು ಹೊಡಿತೀನಿ ಸುಬ್ಬಿ. ಹಲೋ, ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಮಾತಾಡ್ತಿರೋದು. ಹೌದಾ? ಡಿಪಾರ್ಟ್ಮೆಂಟ್ ಸ್ಪೆಲ್ಲಿಂಗ್ ಹೇಳಿ ನೋಡೋಣ. ಹೌದಾ, ಸರಿ. DEPARTMENT. ಏನೇ ಸರ್, ಏನು ವಿಷಯ? ಅದೇನೋ ನೀವು ಲೋನ್ ಮಾಡಿಸಿದ್ರಂತಲ್ಲ, ಅದೇನೋ 10 ಲಕ್ಷ ಏನೋ ಡೆಪಾಸಿಟ್ ಆಗಿರ್ಬೇಕು, ನೋಡ್ರಿ, ಚೆಕ್ ಮಾಡ್ರಿ. ಇಲ್ಲ ಸರ್, ಬ್ಯಾಲೆನ್ಸ್ ಚೆಕ್ ಮಾಡಿ ಹೇಳ್ತೀನಿ ತಡ್ರಿ ಸರ್. ಸರ್ ಅಂಥದ್ದೇನಿಲ್ಲ ಸರ್, ನನ್ನ ಅಕೌಂಟಲ್ಲಿ ಇದು 300 ರೂಪಾಯಿ. ಲೋ ಮಗ, ನಾನು ಸಂದೀಪ ಲೇ, ಅದ್ರಲ್ಲಿ ಒಂದು 100 ರೂಪಾಯಿ ಆಗ್ಬಿಡ್ಲಿ, ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತಿ. ಈ ತರ ಸಾಫ್ಟ್ ಆಗಿದ್ರೆ ನಿನ್ನ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬಿಡ್ತಾರೆ. ನಾನು ನಿನ್ ತರನೇ ಇದ್ದೆ, ಈಗ ದೇವರಾಗ್ಬಿಟ್ಟಿದೀನಿ. ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್.
ಅಲ್ಲಿ ನೋಡಲ್ಲ ಅಲ್ಲಿ ನೋಡ್ಲಾ ಎಲ್ ಬಂದ್ರು ನೆಮ್ಮದಿ ಇಲ್ಲ ಕಳ್ಳ ನಮ್ಗೆ ಅಲ್ಲಿ ಇಲ್ಲೂ ನಿಂತವ್ರು ನೋಡಲ್ಲ ಏಯ್ ಮುಚ್ಚೋ ಬಾಯಿ ಮಧಾಂಧ. ಎಲ್ಲೋದ್ರು ಬಂದ್ಬಿಡ್ತಾರೆ ಹುಡುಗ ಹುಡುಗಿ. ನಾವು ನೇಚರ್ನ ಎಂಜಾಯ್ ಮಾಡ್ಕೊಂಡ್ ಬರೋಣ ಅಂದ್ರೆ ನಮಗ್ ಬಂದ್ಬಿಟ್ಟು ಉರ್ಸೋದಿಲ್ಲ ಇವ್ರು. ಆಗಳ ಅಲ್ಲೂ ಹೋಯ್ತವ್ರು ನೋಡಲ್ಲ. ಮನೆಯಲ್ಲಿ ಕಾಲೇಜ್ಗಂತ ಹೇಳ್ಬಿಟ್ಟು ಬರೋದು, ಇಲ್ಲಿ ಬಂದ್ಬಿಟ್ಟು ಎಲ್ಲೇ ಹೊಡಿಯೋದು. ಇದೇನ್ ಸರ್ ಇದು? ಏನ್ ಮಾಡ್ತಾರ ನೋಡೇ ಬಿಡೋಣ ಹಿಂದೆ ಹೋಗ್ಬಿಟ್ಟು. ಇವಾಗ ನಮ್ದು ಏನ್ ಕೆಲಸ ಇರ್ತವೆ ಮುಗಿಸ್ಕೊಂಡ್ಬಿಡೋಣ ಅಂದ್ರೆ ಒಂದೊಂದು ಕರ್ಮ ಗೊತ್ತಲ್ಲ. ಏನೆಲ್ಲ ಮಾಡ್ತಾವ್ರಿ ಇವರು. ನಾವ್ ಮೇಲಕ್ ಹೋಗಿ ಬಂದ್ರು ಇನ್ನು ಫೋಟೋ ತಗೋತಾರಲ್ಲ. ಚಿಕ್ಕ ಊರ್ದು ಬೆಂಕಿ ಆಗ್ತಾ ಇತ್ತು, ಅದಕ್ಕೆ ತಿರ್ಗಾ ಸೀಮಣ್ಣ ಬೆಂಕಿ ಇಕ್ಕ ನೀವು. ನಾವ್ ಯಾವಾಗ್ಲ ಕರ್ಕೊಂಬರದಂಗೆ ಬಿಡು, ನಮ್ಗೆ ಅದೃಷ್ಟ ಇಲ್ಲ. ಸುಮ್ನೆ ಯಾಕೆ ಹೇಳಿ ಅಜೀಬ್ ಆಗ್ಬೇಕು. ಮಚಾ ಪ್ರಿಯಾ ಇವತ್ ಮತ್ತೆ ನಿನ್ ಬಗ್ಗೆ ಕೇಳ್ತಾ ಇದ್ಲು. ಏನ್ ಕೇಳ್ತಾ ಇದ್ಲು? ಮೋಸ್ಟ್ಲಿ ಅವಳಿಗೆ ನಿನ್ ಮೇಲೆ ಲವ್ ಆಗ್ಬಿಟ್ಟಿರ್ಬೇಕು. ನಂಬರ್ ಕೊಟ್ಬಿಡು ಅವಳಿಗೆ, ನಾಳೆ ಕ್ಲಾಸ್ ಬಚ್ಚಿಯಲ್ಲ ಅಲ್ಲೇ ಮಾತಾಡ್ಕೊಳ್ಳ ಬಿಡು. ಓಕೆ ಅದೇ ಮಚ್ಚ ಒಂದ್ 500 ರೂಪಾಯಿ. ಹಲೋ ಅದೇ ಮಚ್ಚ ಊಟ ಆಯ್ತಾ? ಮಚ್ಚ ಆಯ್ತು. ಏನ್ ತಿಂದೆ ಊಟಕ್ಕೆ? ಮುದ್ದೆ ನಾಟಿಕೋಳಿ ಸಾರು. ಓ ಲೈಫ್ ಫುಲ್ ಎಂಜಾಯ್ ಮಾಡ್ತಿದ್ಯಾ ಮಚ್ಚ. ನಾವ್ ಗೊತ್ತಲ್ಲ. ಅದೇ ಮಚ್ಚ 500 ಇಸ್ಕೊಂಡಿದ್ದಲ್ಲ. ಹಲೋ ಮತ್ತೆ ಮಚ್ಚ ಮನೇಲೆಲ್ಲ ಹೆಂಗವ್ರೆ? ಎಲ್ಲ ಸೂಪರ್ ಆಗವ್ರೆ. ವಾಯ್ಸ್ ಕೇಳಿಸ್ತಾ ಇಲ್ವಾ ನಂದು? ಇವಾಗ ಕೇಳಿಸ್ತೈತೆ. ಅದೇ ಮಚ್ಚ ಒಂದು 500 ಇಸ್ಕೊಂಡು ಹೋಗಿದ್ದಲ್ಲ, ಯಾವಾಗ ವಾಪಸ್ ಕೊಡ್ತೀಯ? ವಾಯ್ಸ್ ಕೇಳಿಸಲ್ಲ ಮಚ್ಚ, ನಾಳೆ ಬರ್ತೀನಿ. ನಿಂಗೆ ಹೊಟ್ಟೆ ಎಷ್ಟು ಉರ್ತಾವ್ರು ಅಪಸ್ಮಾತ್ನ ನೋಡಿದ್ರೆ. Emotional damage. ಅಣ್ಣ ಹೆಂಗ್ ಕೊಡತ್ತೆ ಪೈನಾಪಲ್ ಜ್ಯೂಸ? 50 ರೂಪಾಯಿ. ಏನ 50 ರೂಪಾಯಿ? ಅರೆ ಅಣ್ಣ, ಅಷ್ಟಾಕ್ ಜನ ಹೋದ್ರಾತಿದಿ. ಅದೇನ್ ಹೇಳುದಿದ್ರು ನನಗೆ ಹೇಳ. ಅವ ಕಿವುಡದಾನ. ಅರೆ ಹೇಳ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ. ಏಯ್ ಸುಮ್ನೆ ಅಣ್ಣ ಡೈಲಾಗ್ ಹೇಳ್ತಾವನೆ, ಅವಾಗಿಂದ ಒಳ್ಳೆ ವಟ 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 ಅಂತವೆ. ಅಣ್ಣ ಹೇಳ ನೀನು. ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ, ಪ್ರೀತಿದವರೆಲ್ಲ ಲೈಲಾ ಮಜ್ನು ಆಗಲ್ಲ. ಮುಂದಕ್ಕೆ ಅಣ್ಣ. ನಿನಗೆ ಎಂತ ನಿಮ್ಮ ಅಪ್ಪ ನೋಡಿರೋ ಹುಡುಗರೆಲ್ಲ ಈ ಅರ್ಜುನನಷ್ಟು ಅದ್ದೂರಿಯಾಗಿ ಲವ್ ಮಾಡಕ್ ಆಗಲ್ಲ. ಜೈ ಡಿ ಬಾಸ್. ಅಣ್ಣ ಅದು ಜೈ ಡಿ ಬಸ್ ಅಲ್ಲ, ಜೈ ಧ್ರುವ ಬಸ್ಸು. ಅಣ್ಣ ಹಿಂಗ ಆಗ್ಬಿಟ್ರೆ ಫ್ಯಾನ್ಸು ನಾಯಿ ಹೊಡೆದಂಗ್ ಹೊಡಿತಾರೆ ಕಣ ನಿಂಗೆ. ಆಯ್ತು ಕಣ ಕಟ್ ಮಾಡಾಕ್ತೀನಿ.